ಈ ನಮ್ಮ ಸದನದಲ್ಲಿ ಇದೇನು ಬೇಕಾಬಿಟ್ಟಿ ಮಾತಾಡೋದು, ಇದೆಲ್ಲ ಕುಸ್ತಿ ಹಿಡಿಯೋದು ನನಗಂತೂ ಭಾಳ ಬೇಜಾರಾಗುತ್ತೆ. ಈ ಹಿನ್ನೆಲೆಯಲ್ಲಿ ನಾವೊಂದು ಭಾಳ ಕಠಿಣವಾದಂಥ ನಿರ್ಧಾರವನ್ನು ಮಾಡಿದ್ವಿ. ಇರೋ ಥರ ಹೌಸ್ ನಡೆದ್ರೆ ಈ ಹೌಸನ್ನು ನಡ್ಸೋಕ್ಕಾಗೋದು. ನನ್ನ ಕಡೆ ಯಾರೇನು ಹೇಳೋದಿಲ್ಲ ಕೇಳೋದ್ರಿಂದ ಏನದಕ್ಕೆ. ಆಮೇಲೆ ಸಿಂಗ್ಲರ್ದಾಗ ಮಾತಾಡೋದು, ಇನ್ನೊಬ್ಬರು ಸದಸ್ಯರೆಲ್ಲ ಗೌರವ ಎಲ್ಲರಿಗೂ ಇರ್ತಿದೆ. ಸ್ವಲ್ಪ ದಯಮಾಡಿ ಇವನು ತಿಳ್ಕೋರಿ, ಇದು ಮೇಲ್ಮನೆ ಇದೆ ಅನ್ನೋದನ್ನು ಅರ್ಥ ಮಾಡ್ಕೊಂಡು ನೀವು ನಡವಳಿಕೆ ಮಾಡಿರಿ. ಏನು ಬೇಕಾದ ಮಾತಾಡೋ ಸದನದ ಅಂದ್ರೆ ಯಾರು ಹೇಳೋರು ಕೇಳಲ್ಲ. ಸಭಾಪತಿ ಹೇಳಿದ್ರು ಕೇಳಂಗಿಲ್ಲ, ಎದ್ದು ನಿಂತರು ಕೇಳಂಗಿಲ್ಲ. ಇನ್ಮೇಲೆ ಅಲ್ಲ ನೋಡಿ ಸಭಾನಾಯಕರ ನಾ ಹೇಳಿ ಒಂದು ನಿಮಿಷ ಪೂಜಾರ ಅವ್ರು ಹೇಳಿ. ಸನ್ಮಾನ್ಯ ಅಧ್ಯಕ್ಷರೇ, ಭಾವಾವೇಶದೊಳಗೆ ಸದನದ ಮರ್ಯಾದಾ ರೇಖೆ ದಾಟಿ ಕೆಲವು ಅಟ್ರೆನ್ಸಸ್ ಆದವು. ಯಾರು ಮೊದಲೇಕಂದ್ರು, ಯಾರು ಆಮೇಲೆ ಅಂದರು, ಯಾಕಂದ್ರು, ಏನಂದ್ರು, ಅದು ಆ ಡಿಸೆಕ್ಷನ್ಗೆ ಸಚಿವರ ಅನುದಾನ ಯಾರು ಏನು ಬೇಕಾದಂದ್ರೆ ಯಾರೂ ಹೋಗಬಾರ್ದು. ಅದಕ್ಕೆ ನಾನು ಎರಡು ಇಲ್ಲಿ ನಡೆದಿರ್ತಕ್ಕಂಥ ಘಟನೆಗಳು ನಮ್ಮೆಲ್ಲರ ಮನಸ್ಸನ್ನು ನೋಯಿಸಿವೆ. ಒಂದು, ಸರ್ಕಾರಕ್ಕೆ ಯಾವ ಮಾತಿನಲ್ಲಿ ಟೀಕೆ ಮಾಡೋದಕ್ಕೆ ಸಾಧ್ಯ ಇಲ್ವೋ, ದೇಶದ್ರೋಹಿ ಅನ್ನೋ ಶಬ್ದ ಬಳಕೆ ಮಾಡೋದ್ರ ಮೂಲಕ ಒಂದು ನೋವು ಮಾಡಿದರೆ, ಇನ್ನೊಂದು ಆ ರೀತಿ ಮಾತನಾಡಿರ್ತಕ್ಕಂಥ ಶಾಸಕರಿಗೆ ಗೌರವಕ್ಕೆ ಮೀರಿರ್ತಕ್ಕಂಥ ಶಬ್ದಗಳು ಸಹಿತ ಇಲ್ಲಿ ನಾವು ಕೇಳಿಸ್ಕೊಂಡ್ವಿ. ಆದ್ದರಿಂದ ಅವು ಎರಡೂ ಮಾತುಗಳೇನವು ಯಾರು ಆಡಿದ್ದಾರೆ ನಿಮಗೆಲ್ಲರಿಗೂ ಗೊತ್ತು. ಅವರು ಅದನ್ನು ವಾಪಸ್ ಪಡ್ಕೋಬೇಕು, ತಮ್ಮದೇ ಆಗಿರ್ತಕ್ಕಂಥ ಭಾವನೆಯನ್ನು ಅದರ ಬಗ್ಗೆ ಹೇಳಿ, ಅವ್ರು ಯಾರಿಬ್ಬರು ಅನ್ನೋದು ನಿಮಗೆಲ್ಲರಿಗೂ ಗೊತ್ತೈತಿ. ಅಷ್ಟು ಅವರೇ ಹೇಳಿ ಅದನ್ನು ಮುಗಿಸ್ಬಿಟ್ರೆ ಈ ಸದನದ ಗೌರವ ಘನತೆ ಉಳಿತದ. ದಯಮಾಡಿ ಹಂಗೆ ಆಗಬೇಕು ಅಂಥೇಳಿ ನಾನು ಅಪೇಕ್ಷೆ ಮಾಡ್ತೇನೆ ಅಧ್ಯಕ್ಷ.